ವಿಲ್ ಕಂಟಿನ್ಯೂ ದ ಪ್ರಾಬ್ಲಮ್. ಸೊ ಆಸ್ ವಿ ನೋ ಇನ್ ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್ ಮಾಡಬೇಕು ನಾವು. ಡೇಟು, ಪರ್ಟಿಕ್ಯುಲರ್ಸು, ಡೆಬಿಟು, ಕ್ರೆಡಿಟು. ಫಸ್ಟು ಆನ್ ದ ಡೇಟ್ ಆಫ್ ಪರ್ಚೇಸ್ ನಾನು ನಿಮ್ಗೆ ಹೇಳ್ದಂಗೆ ಒಂದು ಎಂಟ್ರಿ ಬರುತ್ತೆ ಡೌನ್ ಪೇಮೆಂಟ್ಗೆ. ಅಸೆಟ್ ಅಕೌಂಟ್ ಡೆಬಿಟ್ಟು ಬ್ಯಾಂಕ್ ಅಕೌಂಟ್. ಯಾವ ಅಮೌಂಟ್ ಬರಿತೀವಿ ಅಂತಂದರೆ ಡೌನ್ ಪೇಮೆಂಟ್ ಅಮೌಂಟ್. ಇದು ಆನ್ ದ ಡೇಟ್ ಆಫ್ ಪರ್ಚೇಸ್ ಒಂದೇ ಬರೋದು. ನೆಕ್ಸ್ಟ್ ಇಯರ್ ಎಂಡಲ್ಲಿ, ಸೊ ನಾವು ತಗೊಂಡಿರೋ ಎಕ್ಸಾಂಪಲ್ ಪ್ರಕಾರ ಇಯರ್ ಎಂಡ್ ಏನಿದೆ 31st ಡಿಸೆಂಬರ್ 2002. ಇಲ್ಲಿ 4 ಎಂಟ್ರೀಸ್ ಪಾಸ್ ಮಾಡಬೇಕು. ಅದರಲ್ಲಿ ಫಸ್ಟ್ ಎಂಟ್ರಿ ಏನು ಅಂತಂದರೆ ಇನ್ಸ್ಟಾಲ್ಮೆಂಟ್ ಡ್ಯೂ ಎಂಟ್ರಿ. ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಹೈಯರ್ ವೆಂಡರ್. ಇದಕ್ಕೆ ಕ್ಯಾಶ್ ಪ್ರೈಸ್ ಅಮೌಂಟು, ಇದಕ್ಕೆ ಇಂಟ್ರೆಸ್ಟ್ ಅಮೌಂಟು, ಇದಕ್ಕೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟು. ಸೊ ಈ ಪ್ರಾಬ್ಲಮ್ ಪ್ರಕಾರ ತಗೊಂಡ್ರೆ ಕ್ಯಾಶ್ ಪ್ರೈಸು ಫಸ್ಟ್ ಇನ್ಸ್ಟಾಲ್ಮೆಂಟು 17,275, ಇಂಟ್ರೆಸ್ಟು 2,725, ಟೋಟಲ್ ಇನ್ಸ್ಟಾಲ್ಮೆಂಟ್ ಈಸ್ 20,000 ಬೀಯಿಂಗ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಅಂತ ಬರಿತೀವಿ. ಇದು ಫಸ್ಟ್ ಎಂಟ್ರಿ ಇಯರ್ ಎಂಡಲ್ಲಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಎಂಟ್ರಿ. ಹೈಯರ್ ವೆಂಡರ್ಗೆ ಡ್ಯೂ ಅಂತ ತೋರಿಸಿದ್ರೆ ಈಗ ಪೇಮೆಂಟ್ ಮಾಡ್ತೀವಿ. ಹೈಯರ್ ವೆಂಡರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಇನ್ಸ್ಟಾಲ್ಮೆಂಟ್ ಪೇಡ್. ಎಷ್ಟು ಅಮೌಂಟು? 20,000. ಹೈಯರ್ ವೆಂಡರ್ ಅಕೌಂಟ್ಗೆ ಎಷ್ಟು ಬರೆದಿರ್ತೀವೋ ಅಷ್ಟೇ ಇಲ್ಲಿ ಬರುತ್ತೀವಿ. ಇದು ಸೆಕೆಂಡ್ ಎಂಟ್ರಿ ಇಯರ್ ಎಂಡಲ್ಲಿ. ನೆಕ್ಸ್ಟ್ ಥರ್ಡ್ ಎಂಟ್ರಿ ಇಯರ್ ಎಂಡಲ್ಲಿ ಅಂತಂದರೆ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್ ಬೀಯಿಂಗ್ ಡಿಪ್ರಿಸಿಯೇಷನ್ ಚಾರ್ಜ್. ಸೊ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟು? 7,450. ಲಾಸ್ಟ್ ಎಂಟ್ರಿ ಫಾರ್ ದ ಇಯರ್ ಎಂಡ್ ಟ್ರಾನ್ಸ್ಫರ್ ಆಫ್ interest and depreciation to P&L account. So nothing but profit and loss account debit to interest account to depreciation account. Interest amount is to 2,725. Receive depreciation 7,450. ಟೋಟಲ್ ಎರಡರದ್ದು ಮಾಡಬೇಕು. 2,725 ಪ್ಲಸ್ 7,450. ಸೊ 5, 7, 11, 10, 10,175 being interest and depreciation transfer. ಇದು 4 ಎಂಟ್ರೀಸು. ಈಚ್ ಇಯರ್ ಫಸ್ಟ್ ಎಂಟ್ರಿ, ಸೆಕೆಂಡ್ ಎಂಟ್ರಿ, ಥರ್ಡ್ ಎಂಟ್ರಿ, 4 ಎಂಟ್ರಿ. ಈಚ್ ಇಯರು ರಿಪೀಟ್ ಆಗುತ್ತೆ 4 ಎಂಟ್ರೀಸು. ಈಗ 3 ಇನ್ಸ್ಟಾಲ್ಮೆಂಟ್ ಇರೋದ್ರಿಂದ 1 ಇನ್ಸ್ಟಾಲ್ಮೆಂಟ್ ಆಯಿತು. ಈಗಿರೋದು ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟು. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡೇಟು 31st ಡಿಸೆಂಬರ್ 2003. ಅದೇ ಥರ ಸೇಮ್ 4 ಎಂಟ್ರೀಸ್ ಬರುತ್ತೆ. ಡೇಟ್ ಚೇಂಜ್ ಆಗುತ್ತೆ, ಅಮೌಂಟ್ ಚೇಂಜ್ ಆಗುತ್ತೆ. ಸೊ 31st December 2004 ಡ್ಯೂ ಎಂಟ್ರಿ, ಸೇಮ್ ಎಂಟ್ರಿ. ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಹೈಯರ್ ವೆಂಡರ್ ಅಕೌಂಟ್. ಅಸೆಟ್ಗೆ ಕ್ಯಾಶ್ ಪ್ರೈಸು, ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಪ್ರೈಸು, ಹೈಯರ್ ವೆಂಡರ್ಗೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಹಾಕ್ತೀವಿ. ಬೀಯಿಂಗ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡ್ಯೂ. ಸೊ ಈ ಪ್ರಾಬ್ಲಮ್ ಪ್ರಕಾರ ಮಾಡಿದಾಗ ಕ್ಯಾಶ್ ಪ್ರೈಸು, ಇಂಟ್ರೆಸ್ಟು, ಟೋಟಲ್ ಇನ್ಸ್ಟಾಲ್ಮೆಂಟ್ ಇದೇ ಅಮೌಂಟ್ ಬರುತ್ತೀವಿ. ಕ್ಯಾಶ್ ಪ್ರೈಸು 18,139, ಇಂಟ್ರೆಸ್ಟು 1,861. ಹೈಯರ್ ವೆಂಡರ್ ಅಮೌಂಟ್ಗೆ ಎಷ್ಟು ಹಾಕ್ತೀವಿ ಟೋಟಲ್ ಅಂದರೆ 20,000 ಬೀಯಿಂಗ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡ್ಯೂ. ಇಲ್ಲಿದೆ. ಸೊ ಫಸ್ಟ್ ಎಂಟ್ರಿ ಆಯಿತು ಇಯರ್ ಎಂಡಲ್ಲಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಇಯರ್ ಎಂಡಲ್ಲಿ ಸೇಮ್ ಡೇಟ್ 31st December 2003. ಪೇಮೆಂಟ್ ಎಂಟ್ರಿ
ಹೈಯರ್ ವೆಂಡರ್ ನೇಮ್ ಕೊಟ್ಟಿದ್ರೆ ಹೈಯರ್ ವೆಂಡರ್ ನೇಮ್ ಬರೀತೀರ, ನಾನು ಕಾಮನ್ ಆಗಿ ಬರೀತಿದ್ದೀನಿ. ಹೈಯರ್ ವೆಂಡರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಬೀಯಿಂಗ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಡ್. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು? 20,000. ನೆಕ್ಸ್ಟ್ ಥರ್ಡ್ ಎಂಟ್ರಿ ಡಿಪ್ರಿಸಿಯೇಷನ್ ಎಂಟ್ರಿ. ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್, being depreciation charge. ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಅಮೌಂಟ್ ಬರಬೇಕು 6,705 ಸೆಕೆಂಡ್ ಇಯರ್. ಲಾಸ್ಟ್ ಎಂಟ್ರಿ ಟ್ರಾನ್ಸ್ಫರ್ ಎಂಟ್ರಿ. P&L ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್ to depreciation account. ಇಂಟ್ರೆಸ್ಟ್ ಎಷ್ಟು ಅಮೌಂಟ್ ಬಂದಿರೋದು? 1,861. ಡಿಪ್ರಿಸಿಯೇಷನು 6,705. ಸೊ 1,861 ಪ್ಲಸ್ 6,705 6 14 15 8,566. being interest and depreciation transfer. 2 years ಆಯ್ತೀಗ. ಲಾಸ್ಟ್ ಇಯರು 31st December 2004. Same 4 entries. First entry installment due entry, asset account debit, interest account debit to higher vendor account, cash price, interest, total installment. Cash price 19,086 ಥರ್ಡ್ ಇಯರ್ದು 1,086. ಇಂಟ್ರೆಸ್ಟು 914, ಟೋಟಲು 20,000. being fourth installment due. Next entry on the same date, payment entry, higher vendor account debit to bank account. Installment amount ಎಷ್ಟಿರೋದು? 20,000. being third installment paid. Third entry depreciation entry. Depreciation account debit to asset account. Depreciation third year ಇದೆ 6,035. being depreciation charge. Last entry transfer, P&L account debit to interest account to depreciation account. Interest amount ಎಷ್ಟು? 914. depreciation amount ಎಷ್ಟು? 6035. see 914 plus 6035
9 4 9 6 being interest and depreciation transfer. ಸೊ ಇದು 15 ಮಾರ್ಕ್ಸ್ಗೆ. ಸೊ ನೀವು 3 years ಕೇಳಿದ್ರು ಅಂತಂದರೆ ಈಚ್ ಇಯರು 4 ಎಂಟ್ರಿ ಕಾಮನ್ನು. ಸೊ 4 3 ಎಷ್ಟಾಗುತ್ತೆ 12 ಪ್ಲಸ್ ಇದರ ಎಂಟ್ರಿ ಇತ್ತು ಅಂದರೆ ಡೌನ್ ಪೇಮೆಂಟ್ ಇತ್ತು ಅಂದರೆ 13. ಇಷ್ಟು ಮಾಡಬೇಕಾಗುತ್ತೆ. ಸೊ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಮಾಡಬೇಕಾಗುತ್ತೆ. ಕ್ವಶನ್ ಓದಿ ಯಾಕೆ ಕೇಸ್ ಅಂಡರ್ ಬರುತ್ತೆ ಅಂತ ನೋಡಿಕೊಂಡು ಏನು ಮಿಸ್ಸಿಂಗ್ ಇದೆ ಅಂತ ತಿಳ್ಕೊಂಡು ಅದರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಬೇಕು ಸ್ಟ್ರೈಟ್ ಲೈನಾ ಡಿಮಿನಿಷಿಂಗಾ ಅಂತ. ಸ್ಟ್ರೈಟ್ ಲೈನ್ ಆದರೆ ಒಂದೇ ಸತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಮಿನಿಷಿಂಗ್ ಅಂದರೆ ಫಸ್ಟು ಕ್ಯಾಶ್ ಪ್ರೈಸ್ ತೊಗೊತೀವಿ, ಅದಕ್ಕೆ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಬ್ಯಾಲೆನ್ಸ್ ಕಂಡುಹಿಡಿತೀವಿ. ಸೆಕೆಂಡ್ ಇಯರ್ಗೆ ಏನು ಮಾಡ್ತೀವಿ, ಡಿಪ್ರಿಸಿಯೇಷನ್ನ ಈ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಕಂಡುಹಿಡಿತೀವಿ. ಸೊ ಈಚ್ ಇಯರು ಕಂಡುಹಿಡಿತಾ ಹೋಗ್ತೀವಿ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ. ಆಮೇಲೆ ಈ ಟೇಬಲ್ ಹಾಕ್ಕೊತೀವಿ. ಈ ಟೇಬಲಲ್ಲಿ 4 ಕಾಲಮ್ಸ್ ಬರುತ್ತೆ. 5 ಇಯರು ಕೇಳಿ ಸೇರಿ 5 ಕಾಲಮ್ ಬರುತ್ತೆ. ಇನ್ಸ್ಟಾಲ್ಮೆಂಟು, ಇಂಟ್ರೆಸ್ಟು, ಕ್ಯಾಶ್ ಪ್ರೈಸು, ಡಿಪ್ರಿಸಿಯೇಷನ್ನು ಅಂತ. ಇನ್ಸ್ಟಾಲ್ಮೆಂಟ್ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಬರ್ಕೊತೀವಿ. ಕ್ಯಾಶ್ ಪ್ರೈಸ್ ಏನು ಮಾಡ್ತೀವಿ ಅಂತಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ನ ಲೆಸ್ ಮಾಡ್ತೀವಿ. ಸೊ ಕ್ಯಾಶ್ ಪ್ರೈಸ್ ಕಂಡುಹಿಡಿತೀವಿ A ಮೈನಸ್ B. ಇದು ಬೇಕಾಗುತ್ತೆ ನಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ, ಇದು ನಮಗೆ ಕ್ಯಾಶ್ ಪ್ರೈಸ್ ಅಮೌಂಟ್ ಬೇಕಾಗಿರೋದ್ರಿಂದ ಸೊ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ A ಮೈನಸ್ B ಮಾಡಾದ್ಮೇಲೆ ಡಿಪ್ರಿಸಿಯೇಷನ್ ಅಮೌಂಟ್ ಬರ್ತೀವಿ. ನೆಕ್ಸ್ಟ್ ನಾವು ಏನು ನೋಡಬೇಕಾಗಿರೋದಂದರೆ ಡೇಟ್ ಆಫ್ ಪರ್ಚೇಸ್ ಏನಿದೆ ಅಂತ. ಏಪ್ರಿಲ್ ಇತ್ತು ಅಂದರೆ ಎಂಡ್ ಏನಾಗುತ್ತೆ, ಮಾರ್ಚ್ ಆಗುತ್ತೆ. ಜಾನ್ ಆದರೆ ಎಂಡ್ ಏನಾಗುತ್ತೆ, ಡಿಸೆಂಬರ್ ಆಗುತ್ತೆ. ಸೊ ಫೈನ್, ನೀವು ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ. ಸೊ ಇಯರ್ಲಿ ಪೇಮೆಂಟ್ ಅಂದರೆ ಎಂಡು ಮಾರ್ಚಿಗೆ ಬರುತ್ತೆ, ಇದಾದರೆ ಡಿಸೆಂಬರ್ಗೆ ಬರುತ್ತೆ. ಈ ಪ್ರಾಬ್ಲಮ್ ನಾನು ತೊಗೊಂಡಿರೋ ಪ್ರಕಾರ 1/1/2002 ತೊಗೊಂಡಿದ್ದೀನಿ. ಸೊ ಇಯರಿಂದ ಏನಾಗುತ್ತೆ 31st December 2002 ಬರುತ್ತೆ. ಸೊ 3 years ಅಂದರೆ 2, 3 ಮತ್ತು 4. ಸೊ ಈಚ್ ಇಯರ್ ಎಂಡಲ್ಲಿ 4 ಎಂಟ್ರೀಸ್ ಬರುತ್ತೆ. ಆನ್ ದ ಡೇಟ್ ಆಫ್ ಪರ್ಚೇಸ್ 1 ಎಂಟ್ರಿ ಬರುತ್ತೆ. ಥ್ಯಾಂಕ್ ಯು.